ಅಕ್ಷಯ ತೃತೀಯ ಹೇಳಿದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಅಕ್ಷಯವನ್ನು ಮಾಡಿಕೊಡ್ತಕ್ಕಂತಹ ದಿವಸ. ಅಕ್ಷಯ ತೃತೀಯ ದಿವಸ ಬಂಗಾರವನ್ನ ತೆಗೆದುಕೊಳ್ಳೋದು ಅಂತ ಇದೆ. ಧರ್ಮಶಾಸ್ತ್ರದ ಪ್ರಕಾರ ಇದೆಲ್ಲ ಏನು ಹೇಳಿಲ್ಲ. ಬಂಗಾರದಲ್ಲಿ ಕಲೀನೇ ಇರ್ತಾನೆ ಅಂತ ನಿಯಮ, ಲಕ್ಷ್ಮಿ ಇರ್ತಾಳೆ ಅಂತ ಅದನ್ನೇನು ಹೇಳಿಲ್ಲ. ಅದನ್ನು ನೀವು ತಂದ ಮೇಲೆ ಶುದ್ಧಿಯನ್ನ ಮಾಡಿ ನಂತರದಲ್ಲಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಅಕ್ಷಯ ತೃತೀಯ ದಿವಸ ಪೂರ್ತಿ ಮುಹೂರ್ತ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಅವತ್ತಿನಿಂದ 27 ದಿನಗಳ ಕಾಲ ಪರ್ಯಂತ ಅಗ್ನಿ ಭೂಮಿಯಲ್ಲಿ ಬಂದು ನಿಲ್ತಾನೆ ಅನ್ನೋ ಒಂದು ವಿಶೇಷ. ತೃತೀಯ ದಿವಸ ಮಾಡತಕ್ಕಂತಹ ಕ್ರಿಯೆಗಳಿಂದ ಅಕ್ಷಯವಾಗಿರ್ತಕ್ಕಂತಹ ಪುಣ್ಯ ಫಲಗಳು ಬರುತ್ತೆ. ಶ್ರೀ ವಸಂತ ಮಾಧವಾಯ ನಮಃ. ಚೈತ್ರ ಮಾಸದ ಶುಕ್ಲ ಪಕ್ಷ, ಚೈತ್ರ ಮಾಸದ ಕೃಷ್ಣ ಪಕ್ಷ, ವೈಶಾಖ ಮಾಸದ ಶುಕ್ಲ ಪಕ್ಷ, ಈ ಮೂರು ಕೂಡ ತೃತೀಯ ಅಂತ ಹೆಸರಿದೆ. ಅಂದರೆ ಮೂರನೇ ದಿವಸ ಅಂತೇಳಿ ಹೇಳ್ತಾರೆ. ಇದೇ ರೀತಿಯಾಗಿ ಅಕ್ಷಯ ತೃತೀಯಾಗೆ ವಿಶೇಷವಾದ ಮಹತ್ವವಿದೆ. ಅಕ್ಷಯ ತೃತೀಯ ಹೇಳಿದ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಅಕ್ಷಯವನ್ನು ಮಾಡಿಕೊಡ್ತಕ್ಕಂತಹ ದಿವಸ. ಹಾಗಾಗಿ ಕೆಲವರ ಅಭಿಪ್ರಾಯ ಈ ಅಕ್ಷಯ ತೃತೀಯ ದಿವಸ ಬಂಗಾರವನ್ನು ತೆಗೆದುಕೊಳ್ಳೋದು ಅಂತ ಇದೆ. ಧರ್ಮಶಾಸ್ತ್ರದ ಪ್ರಕಾರ ಇದೆಲ್ಲ ಏನು ಹೇಳಿಲ್ಲ. ಯಾಕೆಂದರೆ ಯಾವುದನ್ನು ಸಂಪಾದನೆಯನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಅಂತ ಯಾವುದೇ ಶಾಸ್ತ್ರಗಳು ಉಲ್ಲೇಖವನ್ನು ಮಾಡಿಲ್ಲ. ಏನಿದ್ರೂ ಯಥಾಶಕ್ತಿ ದಾನ ಮಾಡಿ ಅಂತ ಸೂಕ್ತಿನೂ ಇದೆ. ದಾನ ಮಾಡಿ ದರಿದ್ರರಾಗಬೇಡಿ ಅಂತ, ಎಷ್ಟು ಸಾಧ್ಯವೋ ಅಷ್ಟನ್ನು ದಾನ ಮಾಡಿ ಅಂತ. ಹಾಗಾಗಿ ಅಕ್ಷಯ ತೃತೀಯ ದಿವಸ ಮೊದಲು ಮಾಡಬೇಕಾಗಿರತಕ್ಕಂಥದ್ದು ಮಾಸದ ಪ್ರಕಾರವಾಗಿ ಸೆಕೆ ಬಿಸಿಲಿರುತ್ತೆ. ಹಾಗಾಗಿ ಪೂರ್ಣ ಕುಂಭ ದಾನ. ನೀವು ಕುಡಿಯುವ ನೀರಿಗಿಂತ ಹೆಚ್ಚಿನ ನೀರು ನೀವು ತಂಬಿಯಲ್ಲಿ ಕುಡಿದ್ರೆ ಬಿಂದಿಗೆಯನ್ನು ದಾನ ಮಾಡೋದು ಅಂತ. ಇವಾಗಂತೂ ನಿಮ್ಗೆ ಇನ್ನೂ ಈಸಿ. ಯಾಕೆಂದರೆ ಬೆಳ್ಳಿ ಬಂಗಾರ ಅದೆಲ್ಲ ಹೋಗಿ ಮಣ್ಣಿನ ಮಡಿಕೆಗಳು, ಮೃಣ್ಮಯೇನವ ಮಣ್ಣಿನ ಮಡಿಕೆಗಳು ಏನಿದೆ ಅದರ ತುಂಬ ಪೂಜಿ ಅಂತ ಕರೀತಾರಲ್ಲ, ಅದರಲ್ಲಿ ತುಂಬ ನೀರನ್ನು ತುಂಬಿ ಆ ನೀರನ್ನು ದಾನ ಮಾಡೋದು. ನೀರನ್ನು ದಾನ ಮಾಡ್ತಕ್ಕಂಥದ್ದು ಕೂಡ ಅನೇಕ ವಿಷಯಗಳಿಗೆ ಸಮ. ಅಂದರೆ ಕನ್ಯಾದಾನ, ದಶದಾನಗಳಲ್ಲಿ ನೀರು ದಾನವನ್ನು ಏನು ಹೇಳೋದಿಲ್ಲ. ಆದರೆ ನೀರು ಎಲ್ಲದಕ್ಕೂ ಬೇಕು. ನೀರಿಗೆ ಹೆಸರು ಜೀವ ಅಂತ. ಹಾಗಾಗಿ ಆ ನೀರನ್ನು ಉದಕುಂಭದಾನ ಅಥವಾ ಪೂರ್ಣ ಕುಂಭದಾನ ಈ ರೀತಿಯಾಗಿ ದಾನವನ್ನು ಮಾಡಬಹುದು. ಮತ್ತು ಅಕ್ಕಿಯಿಂದ ಹೋಮಿಸುವುದು ಅಂತ. ಅಕ್ಕಿಯಿಂದ ಯಾವಾಗಲೂ ಹೋಮ ಮಾಡೋಕ್ಕೆ ಬರೋದಿಲ್ಲ. ಅಕ್ಕಿಯಿಂದ ಹೋಮ ಮಾಡ್ತಕ್ಕಂಥ ಒಂದು ದಿವಸ ಅದು ವಿಶೇಷವಾಗಿ ಪರಶುರಾಮ ದೇವರ ಒಂದು ದಿನ. ಹಾಗಾಗಿ ಪರಶುರಾಮ ದೇವರನ್ನು ನೆನೆಸ್ಕೊಳ್ತಕ್ಕಂತಹ ದಿವಸ. ಮತ್ತು ವ್ರತಾದಿಗಳನ್ನು ಹಿಡಿಯಲಿಕ್ಕೆ, ಗೃಹ ಪ್ರವೇಶ ಅಥವಾ ಉತ್ತಮವಾಗಿರತಕ್ಕಂಥ ಮದುವೆ, ಮುಂಜಿ, ಕೆಲಸ ಕಾರ್ಯ ಎಲ್ಲವನ್ನೂ ಪ್ರಾರಂಭ ಮಾಡೋದಕ್ಕೆ ಗ್ರಹ, ನಕ್ಷತ್ರ, ಲಗ್ನ ಎಲ್ಲವನ್ನೂ ನೋಡಬೇಕು. ಆದರೆ ಅಕ್ಷಯ ತೃತೀಯ ದಿವಸ ಪೂರ್ತಿ ಮುಹೂರ್ತ ಅಂತ ಹೇಳಿ ಕರೀತಾರೆ. ಯಾಕೆಂದರೆ ಅವತ್ತಿನಿಂದ 27 ದಿನಗಳ ಕಾಲ ಪರ್ಯಂತ ಅಗ್ನಿ ಭೂಮಿಯಲ್ಲಿ ಬಂದು ನಿಲ್ತಾನೆ ಅನ್ನೋ ಒಂದು ವಿಶೇಷ. ಹಾಗಾಗಿ ವೈಶಾಖ ಮಾಸ, ಮಾಘ ಮಾಸ ಇವೆಲ್ಲ ಕೂಡ ಬಹಳ ಪ್ರಶಸ್ತವಾಗಿರ್ತಕ್ಕಂತಹ ಕಾಲಗಳು ಅಂತ ಹೇಳಿ ಕರೀತಾರೆ. ಹಾಗಾಗಿ ಅಗ್ನಿ ನಕ್ಷತ್ರ ಬರುವುದರಿಂದ ಎಲ್ಲ ವಿಗ್ರಹಗಳಲ್ಲಿ ಛೇದನ ಉಂಟಾಗಬಹುದು ಅಥವಾ ಕಟ್ಟಾಗಬಹುದು. ಆ ಬಿಸಿಲಿನ ತಾಪಕ್ಕೆ ತೊಂದರೆ ಆಗಬಹುದು. ಅದಕ್ಕೋಸ್ಕರವಾಗಿ ಎಲ್ಲ ದೇವರಿಗೂ ಕೂಡ ನಿಮ್ಮಲ್ಲಿ ಯಾವ ಯಾವ ದೇವರು ಕಾಣುತ್ತೋ ಅದಕ್ಕೆಲ್ಲ ಗಂಧದ ಅಲಂಕಾರವನ್ನು ಮಾಡ್ತಕ್ಕಂಥದ್ದು ವಿಶೇಷ. ಹಾಗಾಗಿ ಅಂತಹ ಗಂಧವನ್ನು ಲೇಪನೆ ಮಾಡ್ತಕ್ಕಂಥದ್ದು, ಗಂಧದ ಅಲಂಕಾರವನ್ನು ಮಾಡ್ತಕ್ಕಂಥದ್ದು, ಗಂಧದಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಗಂಧದ ದಾನವನ್ನು ಮಾಡ್ತಕ್ಕಂಥದ್ದು. ಮುಂಚೆ ಆದರೆ ಅಷ್ಟಗಂಧ ಅಂತ ಹೇಳಿ ಬರೋದು. ಈಗ ಅದೆಲ್ಲ ಕೆಲವು ಕಾರಣಾಂತರಗಳಿಂದ ಅವೆಲ್ಲ ಇಲ್ಲದೇ ಇರೋದ್ರಿಂದ ಚಂದನ ಬರುತ್ತೆ. ಅದರಲ್ಲಿ ಗಂಧ, ಶ್ರೀಗಂಧ, ಚಂದನ, ಅಗರು, ಕಸ್ತೂರಿ ಇವೆಲ್ಲ ಇದೆ. ಯಾವುದು ಸಾಧ್ಯನೋ ಆ ಗಂಧವನ್ನು ಇನ್ನೊಬ್ಬರಿಗೆ ದಾನವನ್ನು ಮಾಡೋದು. ನಮ್ಮಲ್ಲಿ ಒಂದು ಊಟಕ್ಕೆ ಕೂತ್ಕೊಳ್ಳೋಕ್ಕೆ ಮುಂಚೆ ಗಂಧವನ್ನು ಕೊಡಬೇಕು. ಸದ್ಬ್ರಾಹ್ಮಣರಿಗೆ, ಬಂದವರಿಗೆಲ್ಲರಿಗೂ ಕೂಡ ಒಂದು ಪೂಜೆಯನ್ನು ಮಾಡಿದರೆ ಅವರಿಗೆ ದಾನ ದಕ್ಷಿಣೆಗಳು ಕೊಡುವುದಕ್ಕೆ ಮುಂಚೆ ಗಂಧವನ್ನು ಕೊಡಬೇಕು. ಈ ರೀತಿಯಾಗಿ ಗಂಧದ ಅನೇಕ ಪರಿಕಲ್ಪನೆಗಳಿದೆ. ಹಾಗಾಗಿ ಮನುಷ್ಯ ದುರ್ಗಂಧಯುಕ್ತ ವಾಸನಾಮಯ ಶರೀರ ಅಂತ ವಾಸನೆಯಿಂದ ಎಲ್ಲವನ್ನು ಕಂಡುಹಿಡಿಯುತ್ತಾರೆ. ಹಾಗಾಗಿ ಆ ವಾಸನೆಯುಕ್ತ ಹೋಗಬೇಕು ಅಂದರೆ ಅದಕ್ಕೂ ಕೂಡ ತಾವು ಗಂಧವನ್ನು ಸಮರ್ಪಣೆಯನ್ನು ಭಗವಂತನಿಗೆ ಮಾಡಬೇಕು. ಮಾಡಿದ್ದ ಗಂಧವನ್ನು ನೀವು ಕೂಡ ಹಚ್ಕೋಬೇಕು. ಹಾಗಾಗಿ ದುರ್ಗಂಧ ನಾಶ ನೋಡಿ. ಅಕ್ಷಯ ತೃತೀಯ ದಿವಸ ಮಾಡ್ತಕ್ಕಂತಹ ಕ್ರಿಯೆಗಳಿಂದ ಅಕ್ಷಯವಾಗಿರ್ತಕ್ಕಂತಹ ಪುಣ್ಯ ಫಲಗಳು ಬರುತ್ತೆ. ಹಾಗಾಗಿ ನೀವು ಏನಾದ್ರು ಪದಾರ್ಥ ತಗೊಂಬಂದು ನಿಮ್ಮನೇಲಿ ಇಟ್ಕೊಂಡ್ರೆ ಅದು ಅಕ್ಷಯವಾಗುತ್ತೆ. ಅಂದರೆ ಇದು ಸ್ವಲ್ಪ ತಪ್ಪು ಕಲ್ಪನೆ ಅಂತಲೇ ಅದಕ್ಕೆ ಅರ್ಥ. ಹಾಗಾಗಿ ಅವತ್ತು ದಿವಸ ದಾನಕ್ಕೆ ವಿಶೇಷ ಮಹತ್ವ ಕೊಟ್ಟಿದ್ದಾರೆ. ಯಾರಿಗೆ ನೀವು ಹೆಚ್ಚು ದಾನ ಮಾಡ್ತೀರೋ ಅದಕ್ಕೆ 100 ಪಟ್ಟು ಮಾಡಿಕೊಡುವ ಅಂತ ಹೇಳ್ತಾರೆ. 1 ಮಾಡಿದರೆ 100 ಮಡಿ ಮಾಡಿ ಕೊಡುವ ಅಂತ. ದೇವರಿಗೆ 1 ಸಮರ್ಪಣೆ ಮಾಡಿದರೆ ಅವನು 100 ಮಡಿ ಮಾಡಿಕೊಡುವ ಅಂತಾರೆ. ಹಾಗಾಗಿ ದೇವರಿಗೆ, ಬ್ರಾಹ್ಮಣರಿಗೆ, ಹಸುಗಳಿಗೆ, ಪಶು ಪಕ್ಷಿಗಳಿಗೆ ಅನ್ನ ಆಹಾರಾದಿಗಳನ್ನು ಕೊಡುವುದು
ಪಕ್ಷಿಗಳಿಗೆ ನೀರನ್ನು ಇಡೋದು ಅಥವಾ ಆಹಾರಾದಿಗಳನ್ನು ಕೊಡ್ತಕ್ಕಂಥದ್ದು, ಮನುಷ್ಯರಿಗೆ ಅನ್ನದಾನಾದಿ ಮಹಾದಾನಾದಿಗಳನ್ನು ಮಾಡ್ತಕ್ಕಂಥದ್ದು, ಅವಕಾಶ ಇದ್ದರೆ ನಿಮಗೆ ಛತ್ರಿ ಚಪ್ಪಲಿ ಇದೆಲ್ಲ ಬಿಸಿಲಿನಿಂದ ರಕ್ಷಣೆ ಆಗ್ತಕ್ಕಂಥ ಪದಾರ್ಥಗಳು ಅಲ್ವಾ. ಕಾಲು ಸುಡುತ್ತೆ ಅದಕ್ಕೆ ಚಪ್ಪಲಿ, ತಲೆ ಸುಡುತ್ತೆ ಹಾಗಾಗಿ ಛತ್ರಿ, ಇದನ್ನೆಲ್ಲವನ್ನು ದಾನ ಮಾಡ್ತಕ್ಕಂಥದ್ದು. ಮತ್ತು ಯಾತ್ರೆಗಳಿಗೆ ನೀರು ಬೇಕು, ಅದಕ್ಕೋಸ್ಕರವಾಗಿ ಆ ತಂಗಿಯಲ್ಲಿ ನೀರು ಕೊಡ್ತಕ್ಕಂಥದ್ದು, ಉದಕುಂಭ ದಾನ, ಇದೆಲ್ಲವನ್ನು ಕೂಡ ಅಕ್ಷಯ ತೃತೀಯ ದಿವಸ ವಿಶೇಷವಾಗಿ ಹೇಳಿದ್ದಾರೆ. ಹಾಗಾಗಿ ಕೆಲವರ ಅಭಿಪ್ರಾಯ ಬಂಗಾರದಲ್ಲಿ ಕಲಿನೇ ಇರ್ತಾನೆ ಅಂತ ನಿಯಮ, ಲಕ್ಷ್ಮಿ ಇರ್ತಾಳೆ ಅಂತ ಅದನ್ನೇನು ಹೇಳಿಲ್ಲ. ಬಂಗಾರದಲ್ಲಿ ಕಲಿನೇ ಇರ್ತಕ್ಕಂಥದ್ದು, ಅದನ್ನು ನೀವು ತಂದ ಮೇಲೆ ಶುದ್ಧಿಯನ್ನು ಮಾಡಿ ನಂತರದಲ್ಲಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಹಾಗಂತ ಬಂಗಾರ ತರೋದು ತಪ್ಪು ಅಂತೇನಲ್ಲ, ಅದರಿಂದ ಅಕ್ಷಯ ಆಗುತ್ತೆ ಅನ್ನೋದು ಅದು ತಪ್ಪಿದೆ ಪದಾರ್ಥಗಳು. ಹಾಗಾಗಿ ಅದು ಒಂದು ದಿವಸ ಇದೆ, ನೀವು ಅದನ್ನು ನಿಮ್ಮ ಅಭಿಪ್ರಾಯ ಇರತಕ್ಕಂಥವ್ರು ಅದನ್ನು ಮಾಡಿಕೊಡ್ಬೋದು. ಅದನ್ನು ಬಿಟ್ಟು ಈ ದಾನ ಧರ್ಮ ದಕ್ಷಿಣೆ ಇದನ್ನೆಲ್ಲ ಮಾಡಿದ್ರೆ ದೇಶ ಸುಭಿಕ್ಷವಾಗಿರ್ತಕ್ಕಂಥದ್ದಾಗುತ್ತೆ. ಮತ್ತು ನೀವು ಕೂಡ ಬಿಸಿಲಿನ ತಾಪಕ್ಕೆ ಯಾವುದೋ ಊರಿಗೆ ಹೋದಾಗ ಆ ಬಿಸಿಲಿನಲ್ಲಿ ಬಳಲ್ತಿದ್ದಾಗ ನಿಮ್ಗೆ ಯಾರಾದರೂ ಕೂಡ ಆ ಅನ್ನ ನೀರು ಆಹಾರಗಳನ್ನು ಏನು ನೀವೀಗ ಕೊಟ್ಟಿರ್ತೀರಿ ಆಗ ಅವರು ಅದನ್ನು ಕೊಡ್ತಾರೆ. ಹೀಗಾಗಿ ಅಕ್ಷಯ ತೃತೀಯದು ಇಷ್ಟು ವಿಶೇಷತೆಗಳನ್ನು ಹೇಳ್ತಾರೆ. ಹಾಗಾಗಿ ಅಂತ ಅಕ್ಷಯ ತೃತೀಯ ದಿವಸದಲ್ಲಿ ಅನೇಕ ಕಡೆ ಮಹಾಲಕ್ಷ್ಮಿ ಯಾಗವನ್ನು ಮಾಡ್ತಾರೆ, ನಾಣ್ಯದ ಅಲಂಕಾರವನ್ನು ದೇವರಿಗೆ ಮಾಡ್ತಾರೆ, ತದನಂತರ ಪ್ರಸಾದವನ್ನು ಕೊಡ್ತಾರೆ. ಅದೆಲ್ಲವೂ ಕೂಡ ಒಂದು ವಿಶೇಷವೇ. ಅಕ್ಷಯ ತೃತೀಯ ದಿವಸ ಮೊದಲೇ ಹೇಳಿದಂಗೆ ದಿನಪೂರ್ತಿ ವಿಶೇಷವಾದ ದಿನ. ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ನನ್ನ ಕೊಡಿ ಜ್ಞಾನ ಸಾಧನೆ, ನಮ್ಮಲ್ಲಿ ಇರ್ತಕ್ಕಂಥದ್ದೇ ಜ್ಞಾನ ಸಾಧನೆ. ಅವತ್ತಿನ ದಿನ ಪುಸ್ತಕ ಪೆನ್ನು ಇವೆಲ್ಲ ವಿದ್ಯಾರ್ಥಿಗಳಿಗೆ ದಾನವನ್ನು ಕೊಟ್ಟರೆ ಬಹಳ ಅಕ್ಷಯವಾಗಿರ್ತಕ್ಕಂಥ ಫಲ. ನಿಮ್ಮ ಕುಟುಂಬದವರೆಲ್ಲರೂ ಕೂಡ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಮತ್ತು ಸಂಸಾರಸ್ಥರು ಯಾರಾದರೂ ಇದ್ದವ್ರಿಗೆ ಅನಾನುಕೂಲ ಇದ್ದರೆ ಅವರಿಗೆ ತಗೊಂಡೋಗಿ ಅನ್ನ ಆಹಾರಾದಿಗಳನ್ನು ದಾನ ದಕ್ಷಿಣೆಗಳನ್ನು ಕೊಡ್ರಿ. ನಿಮಗೆ ಅನುಕೂಲವಾಗಿರ್ತಕ್ಕಂಥವ್ರು, ನಿಮಗೆ ಕಷ್ಟ ಅಂತ ಕಂಡವರಿಗೆ ಅವರಿಗೆ ದಾನಗಳನ್ನು ಮಾಡಿರಿ, ನಿಮಗೆ ಉತ್ತಮವಾಗಿರ್ತಕ್ಕಂತಹ ಫಲ ಬರುತ್ತೆ. ಈ ಅಕ್ಷಯ ತೃತೀಯ ದಿವಸ ಒಂದು ಸಂಕಲ್ಪ ಮಾಡಿ, ಪ್ರತಿ ಅಕ್ಷಯ ತೃತೀಯ ದಿವಸ ನಾವು ಯಾರಿಗಾದ್ರೂ ಒಂದು ಸಹಾಯ ಮಾಡ್ತೀವಿ ಅಂತ ಹೇಳಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಅದರಿಂದ ಪರಮಾತ್ಮ ತೃಪ್ತನಾಗ್ತಾನೆ. ಇಡೀ ವಸಂತ ಮಾಸದ ವಸಂತ ಮಾಧವ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಲಕ್ಷ್ಮೀ ನರಸಿಂಹದೇವರು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ. ಶ್ರೀಕೃಷ್ಣ ಅರ್ಪಣ.